ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಕೆ.ಸಿ.ಟಿ ನೀಟ್ ವಿದ್ಯಾರ್ಥಿಗಳೇ. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಹೊಸ ಹೊಸ ನಾಲೆಜ್ ಕೊಡ್ತಾ ಇರ್ತೀನಿ. ಅದ್ರ ಜೊತೆಗೆ ಲಾಸ್ಟ್ ವಿಡಿಯೋದು ಯಾರು ಬ್ರೋಚರನ್ನು ಅಥವಾ PDF ಯಾರು ಸಂಪೂರ್ಣವಾಗಿ ಅದನ್ನು ರೀಡ್ ಮಾಡಿದರೆ ನಂಗೆ ಕಮೆಂಟ್ ತಿಳಿಸಿ. ಸೊ ಇವಾಗ ಹಾವೇರಿ, ಗದಗ, ಧಾರವಾಡ ಈ ಒಂದು ಡಿಸ್ಟಿಕಲ್ಲಿ ಯಾರು ಬಿಲಾಂಗ್ ಆಗಿದ್ದಾರೆ ವಿದ್ಯಾರ್ಥಿಗಳೇ, ಸೊ ನೀವು ಟೆಲಿಗ್ರಾಮ್ದಲ್ಲಿ ಹಾಯ್ ಅಂತ ಕಳಿಸಿ. ಓಕೆ, ಕೆಲವೊಂದು ಸ್ಕಾಲರ್ಶಿಪ್ಗಳು ನಿಮಗೋಸ್ಕರ ಇದ್ದಾವೆ. ಬೇರೆ ಡಿಸ್ಟಿಕಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಬರುವಂಥ ವೀಡಿಯೋಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಓಕೆ, ಸೊ ವಿಡಿಯೋ ಬಿಗಿನ್ ಮಾಡೋಣ. ಅದಕ್ಕೆ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡಿ. ಓಕೆ, ಸಾಕಷ್ಟು ನಿಮಗೆ ಒಳ್ಳೆ ನಿಮಗೆ ಒಂದು ನಾಲೆಜ್ ಕೊಡ್ತಾ ಬರೋಣಂತೆ. ಓಕೆ, ಒಂದು ಬ್ಯೂಟಿಫುಲ್ ಕ್ವಶನ್ ಕೇಳಿದ್ದಾರೆ. ಸೈಬರ್ನಲ್ಲಿ ಮಾಡಬೇಕಾ ಆಪ್ಷನ್ 8 ಅಂತ ಕೇಳಿದ್ದಾರೆ. ನೋ ನೀಡ್, ನೀವು ಮೊಬೈಲಲ್ಲೇ ಮಾಡ್ಬೋದು. ಓಕೆ, ನಿಮಗೆ ಡೆಸ್ಕ್ಟಾಪ್ ಸೈಟ್ ಇರುತ್ತೆ, ನಿಮಗೆ ಬರುವಂಥ ಏನು ಆಪ್ಷನ್ ಸ್ಟಾರ್ಟ್ ಆದಾಗ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಕೆ.ಸಿ.ಟಿ ನೋಡಿ, ನಮ್ಗೆ ರ್ಯಾಂಕ್ ಮೇಲೆ ಫ್ರೀ ಸೀಟ್ ಸಿಗುತ್ತಾ ಅಥವಾ ಕಮ್ಮಿ ಫೀಸ್ ಆಗುತ್ತೆ ಅಂತ ಕೇಳಿದ್ದೀರಾ. ಸೊ ಅದು ನಿಮಗೆ ಯಾಕೆಂದರೆ ಇವಾಗ ನೋಡಿ, ಗೋರ್ಮೆಂಟ್ ಕಾಲೇಜ್ ಅಂದರೆ ಗೋರ್ಮೆಂಟ್ ಸೀಟ್ಸ್ ಅವೆಲ್ಲ, ಹೌದಾ. ಸೊ ಆದಷ್ಟು ಕಡಿಮೆ ಬೆಲೆಯಲ್ಲೇ ಇರುತ್ತೆ ಆ್ಯಸ್ ಕಂಪೇರ್ ಟು ಪ್ರೈವೇಟ್ ಕಾಲೇಜಸ್. ಓಕೆ, ಅದಕ್ಕೆ ನೀವು ಅಡ್ಮಿಷನ್ ಆಗಲೇಬೇಕು, ಯಾಕೆಂದರೆ ಅದು ಬೆಸ್ಟ್ ಕಾಲೇಜ್ ಇರುತ್ತೆ. ಮತ್ತು ಇನ್ನೊಂದು ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇರುತ್ತೆ, SSP ಸ್ಕಾಲರ್ಶಿಪ್ ನಿಮಗೆ. ಅದೇ ರೀತಿ ಇನ್ನೊಂದು ಯಾವುದಂದರೆ ನಿಮಗೆ ಸೈಡ್ ಏನಾದರೂ ಸ್ಕಾಲರ್ಶಿಪ್ ಇತ್ತಂದರೆ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವೆನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಚಾಲು ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಇನ್ನೂ ಕ್ಲಿಯರಾಗಿ ಅವ್ರು ಹೇಳಿಲ್ಲ. ಬಟ್ ಏನು ಹೇಳಿಲ್ಲ ಅಂದರೆ ಆನ್ಲೈನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸು, ಸಾಕಂತ ಹೇಳಿದ್ದಾರೆ. ಬಟ್ ಎನಿವೇ ಅವ್ರು ಇನ್ನೂ ಅಪ್ಡೇಟ್ ಮಾಡಿದಂಗೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸರ್, ಈಸ್ ಪ್ರಾಕ್ಟಿಕಲ್ ಕಂಪಲ್ಸರಿ ಫಾರ್ ವೆಟರ್ನರಿ? ಒಂದು ಬ್ಯೂಟಿಫುಲ್ ಕ್ವಶನ್ ಇದು ಕೂಡ. ನೋಡಿ, ವೆಟರ್ನರಿ ಅಗ್ರಿಕಲ್ಚರ್ಗೆ ನೀವು ಪ್ರಾಕ್ಟಿಕಲ್ ನೀವು ಬರದೇ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂತ ಏನಿಲ್ಲ. ಇನ್ ಕೇಸ್ ನೀವು ಪ್ರಾಕ್ಟಿಕಲ್ಸ್ ಬರೆದಿಲ್ಲ ಅಂದರೂ ಕೂಡ ನೀವು ಆಪ್ಷನ್ಗೆ ನೀವು ಹಾಜರಾಗ್ಬೋದು. ನೀವು ನಿಮ್ಮ ಒಂದು ಪ್ರಿಫರೆನ್ಸನ್ನು ವೆಟರ್ನರಿ ಆರ್ ಅಗ್ರಿಕಲ್ಚರ್ ನೀವು ಪ್ರಿಫರೆನ್ಸನ್ನು ಕೊಡಿ. ಯಾಕಂದರೆ ಅಟ್ಲೀಸ್ಟ್ ಜನರಲ್ ರ್ಯಾಂಕಿಂಗ್ ಮೇಲೆ ನಿಮ್ಮದು ರ್ಯಾಂಕಿಂಗ್ ಚೆನ್ನಾಗಿದ್ದರೆ ಯು ವಿಲ್ ಗೆಟ್ ದ ಸೀಟ್. ಓಕೆ, ನೋಡಿ, ಇಲ್ಲಿ 2 lakhsವರೆಗೂ ಸೆಕ್ಯೂರಿಟಿ ಅಷ್ಟೇನಿಲ್ಲ. ಸೊ ಆ್ಯಕ್ಚುಲಿ ಫಸ್ಟ್ ನೀವು ಆಲ್ ಇಂಡಿಯಾ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಸಬ್ಸಿಕ್ವೆಂಟ್ ನಮಗೆ ನೀವು ಸಪ್ರೇಟ್ ವಿಡಿಯೋ BMS ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. BSc ಅಗ್ರಿ ಕಟ್ ಆಫ್ ಏನು ಅಂತ ಕೇಳಿದರೆ ಭಾಳಷ್ಟು ವಿದ್ಯಾರ್ಥಿಗಳೇ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಕಟ್ ಆಫನ್ನು ಹೇಳಿದ್ದೆ. ಸೊ ಅದನ್ನು ವಾಚ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನನಗೆ ನಿಮಗೆ ಇನ್ನೊಂದ್ಸತಿ ನಾನು ನಿಮಗೆ ಪರ್ಸನಲಾಗಿ ಮೆಸೇಜ್ ಮಾಡ್ತೀನಿ. ಓಕೆ, ನೋಡಿ, ಭಾಳಷ್ಟು ವಿದ್ಯಾರ್ಥಿ ನಿನ್ನೆ ಭಾಳ ಜನ ಜಾಯ್ನ್ ಆಗಿದ್ದೀರಾ. ಓಕೆ, ಆ PDF ನಾನು ಮತ್ತೊಮ್ಮೆ ಆ PDF ಸೆಂಡ್ ಮಾಡ್ತೀನಿ. ಪೂರ್ತಿ ಬ್ರೋಚರ್ ಇದೆ, ಆಯಿತಾ. ಸೊ ಈ ರೀತಿ ಇದೆ. ನೆಕ್ಸ್ಟ್ ನಮ್ಮ ವಾಟ್ಸಪ್ ಚಾನಲಲ್ಲಿ ಕೂಡ ಒಂದು 419 ಜನ ಜಾಯ್ನ್ ಆಗಿದೆ. ನೀವು ಕೂಡ ಜಾಯ್ನ್ ಆಗಿ, ಯಾರೂ ಜಾಯ್ನ್ ಆಗಿಲ್ಲ. ಓಕೆ, ಕೆಲವೊಬ್ಬರು ಯಾರೋ ಒಬ್ಬರು 56,000 ಅಂತ ಹಾಕಿದ್ದಾರೆ. ಯಾವ ರ್ಯಾಂಕ್ ಅಂತ ಹಾಕಿಲ್ಲ, ಅಂದರೆ ಯಾವ ಕೋರ್ಸ್ ಅಂತ, ಇಂಜಿನಿಯರಿಂಗು ಅಥವಾ ಯಾವ್ದು ಫಾರ್ಮಸಿನೋ ಅಂತ. BSc ಅಗ್ರಿ ನೋಡಿ, ನಿಮಗೆ 24 ಬಂದಿದೆ ಅಲ್ವಾ, ಟ್ರೈ ಮಾಡಿ. ಅದೇ ಹೇಳಿದ್ನಲ್ಲ ಆಶ್ರದಲ್ಲಿ, ನೀವು ಎಷ್ಟೇ ಕಟ್ ಆಫ್ ಬಗ್ಗೆ ನೀವು ವರಿ ಮಾಡ್ಲಿಕ್ಕೆ ಹೋಗಬೇಡಿ. ಜಸ್ಟ್ ಗೋ ಆನ್ ಆ್ಯಡಿಂಗ್ ಯುವರ್ ಆಪ್ಷನ್ಸ್. ಓಕೆ, ಅದಕ್ಕೆ ಇವಾಗ ನೀವು ಎಲ್ಲ ರೆಡಿ ಮಾಡ್ಕೊಳ್ಳಿ, ಯಾವ ಆಪ್ಷನ್ಸ್ ನೀವು ಹಾಕ್ತೀರಾ ಅಂತ. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್. ಹಾಗಾದರೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ಸ್ ಕೇಳಿದರು. ಸೊ ನೀವು ಕೂಡ ಡೌಟ್ಸ್ ಕೇಳಿ, ಆಯಿತಾ. ಮತ್ತು ಏನಾದರೂ ಪ್ರಶ್ನೆಗಳಿದ್ದರೆ ತಪ್ಪದೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆ ಒಂದು ಪರ್ಟಿಕ್ಯುಲರ್ ಕಮೆಂಟಿಗೋಸ್ಕರ. ಸೊ ಈ PDF ಓದ್ಕೊಳ್ಳಿ. ಓಕೆ, ಸಂಪೂರ್ಣವಾಗಿ ನಿಮಗೆ ಹೆಲ್ಪ್ ಆಗುತ್ತೆ. ಒಂದಿನ ಕುಂತು 1 ತಾಸು ಕರೆಕ್ಟ್ ನೀವು ಓದ್ಕೊಂಡ್ಬಿಟ್ರೆ ಸಾಕಷ್ಟು ನಿಮಗೆ ಐಡಿಯಾಸ್ ಗೊತ್ತಾಗ್ಬಿಡುತ್ತೆ. ಓಕೆ, ಆಲ್ ವೆರಿ ಬೆಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆ ಸ್ಪೆಷಲಿ ಶೇರ್ ಮಾಡಿ. ಯಾಕೆಂದರೆ ಈ ಒಂದು ಮಾಹಿತಿ ಅವರಿಗೆ ಅವರ ಕರಿಯರಲ್ಲಿ ಬಹಳಷ್ಟು ಒಂದು ವೈಟಲ್ ಅಥವಾ ಇಂಪಾರ್ಟೆಂಟ್ ರೋಲ್ ಅವ್ರಿಗೆ ಪ್ಲೇ ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ಇಟ್. ಸೊ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು.